ವೆಂಕಟೇಶ್ ಸರ್, ಈಗ ನಾವು IED ಮತ್ತು RDX ಈ ಥರದ ಬಾಂಬ್ ಬ್ಲಾಸ್ಟ್ಗಳನ್ನ ನೋಡ್ತಾ ಇದ್ವಿ ದೇಶದಲ್ಲಿ ಈ ರೀತಿ ಉಗ್ರ ಚಟುವಟಿಕೆಗಳಾದಾಗ. ಬಟ್ ಈಗ ಅಮೋನಿಯಂ ನೈಟ್ರೇಟ್ ಏನಿದೆ ಆ ಥರದ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಬ್ಲಾಸ್ಟ್ಗೆ. ಅಂದರೆ ಅವರು ಕೂಡ ಅಪ್ಡೇಟ್ ಆಗಿದ್ದಾರೆ. ಅಂದರೆ ಯಾವುದು ಜಾಸ್ತಿ ಸಾವು ನೋವನ್ನು ಉಂಟು ಮಾಡುತ್ತೋ ಅದರ ಕಡೆಗೆ, ಅಥವಾ ಅನುಮಾನ ಬರದ ರೀತಿಯಲ್ಲಿ ಸ್ವಯಂಕೃತವಾಗಿ ತಯಾರು ಮಾಡಿ ಈ ರೀತಿ ಬ್ಲಾಸ್ಟ್ಗಳನ್ನ ಮಾಡ್ತಿದ್ದಾರೆ ಅಂತ, ಅಂದರೆ ಅಪ್ಡೇಟ್ ಆಗಿದ್ದಾರೆ ಅಂತ ಉಗ್ರರು ಕೂಡ. ಅಂದರೆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಮಾದರಿಗಳು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಇದು ಬಾಂಬ್ ಪ್ರಿಪರೇಷನ್ ಏನಪ್ಪಾ ಅಂದ್ರೆ ನೀವು ಗೂಗಲ್ ಸರ್ಚ್ ಮಾಡ್ರೆ ನೀವು ಸ್ಟುಡಿಯೋದಲ್ಲಿ ಕುಂತ ಬಾಂಬ್ ತಯಾರು ಮಾಡಬಹುದು. ಅಂತ ದೊಡ್ಡ ಟೆಕ್ನಾಲಜಿ ಏನಿಲ್ಲ. ವಾಟ್ ಇಸ್ ಅಮೋನಿಯಂ ನೈಟ್ರೇಟ್? ಅಮೋನಿಯಂ ನೈಟ್ರೇಟ್ ಇಸ್ ಬೇಸಿಕಲಿ ಜಸ್ಟ್ ಲೈಕ್ ಯೂರಿಯಾ, ವೈಟ್ ಶುಗರ್ ಇರ್ತದೆ. ಸೊ ಇದು ಏನಪ್ಪ ಅಂದ್ರೆ ಇದೆ, ಇಟ್ ಇಸ್ ಬೇಯಿಂಗ್ ಯೂಸ್ಡ್ ಆಸ್ ಅ ಪೆಸ್ಟಿಸೈಡ್. ಬಟ್ ವೆನ್ ಕಾಂಬಿನೇಷನ್ ಲೈಕ್ ಸಮ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದರ್ ಮಿಕ್ಸ್ ಆಗ್ಬಿಡನೆ ಇಟ್ ಬಿಕಮ್ಸ್ ಅ ಸ್ಪೆಷಲ್ ಬಾಂಬ್. ಸೊ ಪ್ರಿಪೇರ್ ಇಟ್ ಇಸ್ ಅ ಕ್ವಶನ್, ಏನಿತರ ಯಾವ ಕಾಂಬಿನೇಷನ್ ಮೆಟೀರಿಯಲ್ ಯಾವ ಕಾಂಬಿನೇಷನ್ ಏರಿಯಾಕ್ಕೆ ಫಿಟ್ ಆಗ್ತದ ಆ ಟೈಪ್ ಬಾಂಬ್ ತಯಾರಾಗ್ತಾನೆ ಹೋಗ್ತದೆ. ಬಟ್ ನಮ್ದು ಇದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವನ್ನೆಲ್ಲ ಅರ್ಲಿ ಟೈಮ್ ಡಿಟೆಕ್ಟ್ ಮಾಡ್ಬೇಕು. ಈಗ ಕೆಲವೊಂದು ಈಗ ನಮ್ಮಲ್ಲಿ ಎಷ್ಟು ಟೆಕ್ನಾಲಜಿ ಇದೆ ಅಂತಂದ್ರೆ ಉಗ್ರರಲ್ಲಿ ಅದಕ್ಕಿಂತ ಅವ್ರ ಸ್ಟೆಪ್ ಒನ್. ಈಗ ಚೋರ್ ಪೊಲೀಸ್ ಗೇಮ್ ಇದ್ದಂಗ ಅವ್ರು ದೇರ್ ಆಲ್ಸೋ ಹೆಡ್ ಇನ್ ಟೆಕ್ನಾಲಜಿ. ಈ ಕೆಲವೊಮ್ಮೆ ಬಾಂಬ್ ತಗೊಂಡ್ ಹೋಗ್ಬೇಕಾದ್ರೂ ಡಿಟೆಕ್ಟ್ ಆಗ್ಲಾರ್ದಾಗನು ಮೆಜರ್ಸ್ ಅವ್ರು ತಗೊಳ್ತಾರೆ. ಸೊ ಇವೆಲ್ಲ ಏನಂತಂದ್ರೆ ಇಟ್ ಇಸ್ ಅ ಚಾಲೆಂಜ್. ಏನಂತಂದ್ರೆ ಅದನ್ನ ಸಸ್ಪಿಷನ್ ಮತ್ತೆ ಟೆರರ್ ಟ್ರ್ಯಾಕ್ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ನಿಜ ನಿಜ ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಮತ್ತೆ ಯದುಕುಮಾರ್ ಸರ್, ಈಗ ಹಿಂದೂಗಳೇ ಇಲ್ಲಿ ಟಾರ್ಗೆಟ್ ಆಗ್ತಿದಾರ ಅಂತೇಳಿ, ಯಾಕಂದರೆ ಈಗ ಮಹಿಳಾ ವಿಂಗ್ ಕೂಡ ರೆಡಿ ಆಗಿದೆ ಅಂತೆ ಪಾಕಿಸ್ತಾನದಲ್ಲಿ. ಈ ಶಾಹೀನ್ ಅರೆಸ್ಟ್ ಆಗಿದ್ದಾಳಲ್ಲ, ಅವಳು ಅಲ್ಲಿಂದ ಮಾನಿಟರ್, ಇಲ್ಲಿ ಭಾರತದ ಮುಖ್ಯಸ್ಥೆಯವಳು ಈ ಉಗ್ರರ ಕೃತ್ಯಗಳಿಗೆ. ಹಾಗಾಗಿನೇ ಇಲ್ಲಿ ಟಾರ್ಗೆಟ್. ಅದರ ಜೊತೆಗೆ BJP ಅಧಿಕಾರ ಇರುವಂಥ ರಾಜ್ಯಗಳೇ ಇವ್ರ ಸ್ಕೆಚ್ಗೆ ಟಾರ್ಗೆಟ್ ಆಗಿದಾವ ಅಂತೇಳಿ. ಸರ್, ಇಲ್ಲಿ ಹಿಂದೂಗಳೇ ಟಾರ್ಗೆಟ್ ಅಂತಲ್ಲ ಸರ್, ಭಾರತೀಯರ ಟಾರ್ಗೆಟ್. ಹಿಂದೂಗಳಲ್ಲ, ಭಾರತೀಯರ ಟಾರ್ಗೆಟ್. ಅದು ಯಾವುದೇ ಪಕ್ಷದ ಇರ್ಬೋದು, ಯಾವ್ದು ಪಕ್ಷ ನೋಡ್ಕೊಂಡು ಯಾರಾದ್ರೂ ಬಾಂಬ್ ಹಾಕ್ತಾರ, ಇದ್ ಮಾಡ್ತಾರ. ಭಾರತದ ಮೇಲೆ ಅಟ್ಯಾಕ್, ಇಟ್ ಈಸ್ ಅನ್ ಅಟ್ಯಾಕ್ ಆನ್ ಇಂಡಿಯಾ. ಆ ರೀತಿ ನಾವು ಅದನ್ನ ಇದ್ ಮಾಡ್ಬೇಕಾಗುತ್ತೆ. ಯಾಕೆ ಹಿಂದೂಗಳು ಅಂತ ಹೇಳ್ತಾರೆ? ಇಟ್ ಈಸ್ ಅಟ್ಯಾಕ್ ಆನ್ ಇಂಡಿಯಾ. ಅಲ್ಲಿದ್ದವ್ರು ಯಾರು ಜಾತಿ ನೋಡಿ ಇದ್ ಮಾಡಿ ಸತ್ರ, ಅಲ್ಲಿ ಎಲ್ಲರೂ ಸತ್ತಿದ್ದಾರೆ ಅದಲ್ಲಿ. ಆದ್ರಿಂದ ನಾನು ಹೇಳ್ತಾ ಇರುವಂತದ್ದು, ದೇಶದ ಪರವಾಗಿ ಬಂದಾಗ ಇವರು ಡಬಲ್ ವಾಯ್ಸ್ ಸರ್, ಅದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಳುವಂತದ್ದು ನಾವು ಬೆಂಬಲ ಕೊಡ್ತೀವಂತ. ಬೆಂಬಲ ಕೊಡುವಂತದ್ದಲ್ಲ, ಬೆಂಬಲ ಕೊಟ್ಟಾದ್ಮೇಲೆ ಆಕ್ಷನ್ಸ್ ಆದ್ಮೇಲೆ ಏನ್ ಮಾಡ್ತಾರೆ? ಸಾಕ್ಷಿಗಳು ಕೇಳ್ತಾರೆ. ಸಾಕ್ಷಿಗಳು ಕೇಳುವಂತದ್ದು, ನಿಜವಾಗ್ಲೂ ಸೈನಿಕರು ಹೋಗಿದ್ರ, ನಿಜವಾಗ್ಲೂ ಅದ್ರ ಸೈನಿಕರ ಅಡಗುತಾಣದ ಮೇಲೆ ಬಾಂಬ್ ಬಿತ್ತ, ಎಷ್ಟು ಅಡಗುತಾಣಗಳಿತ್ತು, ಎಷ್ಟು ಜನ ಸತ್ರು, ನಿಜವಾಗ್ಲೂ ಸತ್ರ. ಇದೆಲ್ಲ ಕಾಂಗ್ರೆಸ್ಸಿನ ಮಾನಸಿಕತೆ. ನಾವು ಇದೇ ಹೇಳ್ತಾ ಇರೋದು, ನಾವು ಪ್ರಶ್ನೆ ಮಾಡ್ತಾ ಇರೋದು ಈ ಮಾನಸಿಕತೆನ. ಇದು ದೇಶ ವಿದ್ರೋಹಕ ಮಾನಸಿಕತೆ, ದೇಶ ವಿರೋಧಿ ಮಾನಸಿಕತೆ, ಮತಾಂಧತೆಯ ಮಾನಸಿಕತೆ. ಇದ್ಯಾವ ಮಾನಸಿಕತೆ ಇದು? ಇದನ್ನ ನಾವು ಕೇಳ್ತಾ ಇರೋಂಥದ್ದು. ಈ ತರ ಇರ್ಬೇಕಾದಾಗ ಸರ್, ಒಂದ್ ನಿಮಿಷ ಸರ್, ತಾವು ಮಾತಾಡಿದ್ದೀರಾ ಕೇಳಿದ್ರೆ ಸರ್, ನಿಮ್ ಪ್ರಕಾರ ದೇಶ ವಿರೋಧಿಗಳು ಕಾಂಗ್ರೆಸ್ನವರು, ನಿಮ್ ಪ್ರಕಾರ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿರೋರು ಬಿಜೆಪಿಗರು. ಭಯೋತ್ಪಾದಕ ಅಲ್ಲ, ಯಾರು ಸರ್, ಹಿಂದೆ ಹಜರತ್ ಬಲ್ ಚರಾರೆ ಶರೀಫ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅಡುಗುದಾಣಿಗಳು ಕುಂತಿದ್ದಾಗ ದ ಆರ್ಮಿ ಡಿಡ್ ಗೆಟ್ ಪರ್ಮಿಷನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಫೈರ್ ಒನ್ ಬುಲೆಟ್ ಅಂತದ್ದಲ್ಲಿ ಕಾಯ್ತಾ ಇದ್ರು. ಅಲ್ಲಿ ಆರ್ಮಿಗಳು ಸಾಯ್ತಾ ಇದ್ರು, ಆರ್ಮಿಯ ಸೈನಿಕರು ಸಾಯ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದವರು ಇವತ್ತು ಸೈನಿಕರ ಬಗ್ಗೆ ಒಂದ್ ಬುಲೆಟ್ ಹೊಡೆಯಕ್ಕೂ ಕಾಯ್ಬೇಕಾಗಿತ್ತು ಸರ್ ಇವರಿಗೆ. ಇದಕ್ಕಲ್ಲಿ ಇವತ್ತು ಸರ್ ಅವಾಗ ಹೇಳ್ತಾ ಇದ್ರು, ಬೇರೆ ಯಾವಾಗ ಎಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ಬೇಕಾದಾಗ್ಲು ಅನಕ್ಷಸ್ಥರು, ಇವ್ರಿಗೆ ವಿದ್ಯೆ ಇಲ್ಲ, ಏನು ಇಲ್ಲ ಅಂತ ಹೇಳ್ತಾ ಇದ್ರಂತದ್ದು. ಇವತ್ತು ಯಾರು ಸರ್? ಇವತ್ತು ಯಾರು ಎಜುಕೇಟೆಡ್ ಅಂದ್ರೆ ಇವ್ರು ಕೊಟ್ಟಂತ ಅವಾಗ ಕೊಡ್ತಾ ಇದ್ದಂಥದ್ದು ಬಡತನ, ಅನಕ್ಷತೆ ಅಂತ ಏನೇ ಅನಕ್ಷಸ್ತ್ರ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಕಾಂಗ್ರೆಸ್ ಯಾವ ನೆರೆಟಿವ್ ಕೊಡುತ್ತೆ? ಇವಾಗ ಇಲ್ಲಿವರೆಗೂ ನಾವು ಮಾತಾಡ್ಬೇಕಾದಾಗ ಉಗ್ರಗಾಮಿಗಳನ್ನ ಗುಂಡಿಕ್ಕಿ ಸಾಯಿಸ್ಬೇಕು. ಯಾರು ಅವ್ರು ಇದ್ದಾರೋ, ಈ 4 ಜನ ಏನು ಬೇರೆ ಬೇರೆ ಹೆಸರುಗಳಿದೆಯೋ ಅವ್ರ ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಗಲ್ಲಿಗೇರಿಸಬೇಕು ಅನ್ನೋದು ಯಾವನಾದ್ರೂ ಒಬ್ರು ಹೇಳಿದ್ರ? ನಾವ್ ಹೇಳ್ತಾ ಇರೋದೇನು? ಇದೇ ಕಾಂಗ್ರೆಸ್ ನ ಡೈಲಿ ನಾಯಕರಾಗ್ಬೋದು, ರಾಜ್ಯದ ನಾಯಕರಾಗ್ಬೋದು, ಹೇಳಿದ್ರಷ್ಟೇ
ವಿರುದ್ಧ ಬಿಜೆಪಿ ಹೇಳುವಂತ ತಾಕತ್ತು ಏಡಿಗಳ ಇರ್ಬೇಕು. ಅಲ್ಲ, ಹೇಳಿದ್ರೆ ಅಷ್ಟೇ ಇದೇ ದೇಶ ಪ್ರೇಮಿಗಳ. ಕಾಂಗ್ರೆಸ್ ಸರ್ಕಾರ ಆಡ್ತಾರೆ ಅವ್ರ ಏಡಿಗಳ. ತಾಕತ್ತು ಕಾಂಗ್ರೆಸ್ನ ನಾಯಕರಿಗಿದ್ಯಾ? ಕೇಂದ್ರ ಸರ್ಕಾರದ ರಾಹುಲ್ ಆಡ್ತಾರೆ ಗಾಂಧಿಗಿದ್ಯಾ ಏಡಿಗಳ ಸರ್? ಅಲ್ವಲ್ಲ? ಅಲ್ಲ, ಹೇಳದೇ ಇದ್ರೆ ದೇಶದ್ರೋಹಿಗಳ, ಹೇಳದಿದ್ರೆ ದೇಶದ್ರೋಹಿಗಳ. ಅವರ ಬದ್ಧತೆ ತೋರಿಸುತ್ತೆ ದೇಶದ ಬಗ್ಗೆ, ಅವರ ಬದ್ಧತೆ, ಅವರ ರಾಜಕೀಯ ನೋಡಿ, ಬದ್ಧತೆ, ನಿಮ್ಮ ಕೆಲಸ ದೇಶದ ನೀವು ಬದ್ಧತೆ ಮಾಡೋದು Correct. ತೋರಿಸುತ್ತೆ. ಈಗ ಅವರ ಪ್ರಭು, ಬದ್ಧತೆ ನಿಮ್ಮ ಕೆಲಸ Where ನೀವು is Rahul ಮಾಡಬೇಕೇ Gandhi today? ಹೊರತು Where is ನಿಮ್ಮ he? ಕೆಲಸ ಅಲ್ಲ. Where is ಇಲ್ಲ, he? EC ಪ್ರೈಮ್ Where is ಮಿನಿಸ್ಟರ್ he? ಮೋದಿ He ತರ is ಓಡೋಗಿದ್ದಾರೆ Where is he? ಭೂತಾನ್ಗೆ. ಹೌದು. Designed responsible. ಅಲ್ಲ ಸರ್, ಮೋದಿ ಓಡೋಗಿದ್ದಾರೆ ಕಾಂಗ್ರೆಸ್ನವರು Where is he? ಆಯ್ತು ಹೇಳಿ, ಅವನು ಉಮಾರು ಶಕೀಲು ಹೇಳಿ ಅವ್ರನ್ನ ಬುದ್ಧಿಗೆ ಕೊಲ್ಬೇಕಂತ. ಅವ್ನು ಸಂಪರ್ಕದಲ್ಲಿ ಹೇಳಿ, ಹೊಡಿಲಿ, ಹೇಳಿ, ಹೊಡಿ ಬಿಸಾಕಿ ಅಂತ ಹೇಳಿ, ಹೇಳಿ. ಹೇಳಿ, ಹೌದು. ಕಾಂಗ್ರೆಸ್ನವ್ರಿಗೆ ನಿಮ್ಗೆ ಹೇಳಿ- ಹೇಳ್ಬೇಕು, ಹೇಳಿ- ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಹೇಳ್ಬೇಕು. ಹೇಳಿದ್ರೆ ದೇಶಭಕ್ತರು. ಅಲ್ಲ ಹೇಳಿ ಮಾಡಲ್ವಾ ಮೋದಿ ಹೇಳೋರ ಮೋದಿ ಹೇಳೋರ ನೀವ್ ಹೇಳ್ದು ಅಮಿತ್ ಶಾ ಹೇಳ್ದೆ ಹೇಳೋರ? ನೀವು ಹೊಡ್ದು ಹೊಡಿತೀವಿ ಅಲ್ಲ, ಅವ್ರನ್ನ. ನಿಮ್ಮಂತ- ಅವ್ರ ನಿಮ್ಮ- ರಕ್ತನ ನಿಮ್ಗೆ ನೆತ್ತರ ಗೊತ್ತಾ? ಭೂಮಿಗೆ ಈ ಹರಿಸ್ತೀವಿ ಡೋಂಗಿತನ ನಾವು. ಇದೆಯಲ್ಲ, ಈ ಭಯೋತ್ಪಾದನೆ ಡೋಂಗಿತನ ಇದೆಯಲ್ಲ. ರಕ್ತವನ್ನ ಭೂಮಿಗೆ ಹರಿಸ್ತೀವಿ. ರಾಜೀನಾಮೆ ಕೊಟ್ಟು ತೊಲಗಿ ನೀವು. ರಾಜೀನಾಮೆ ಕೊಟ್ಟು ತೊಲಗಿ ನೀವು. ಅಲ್ಲ, ನೀವು ಆಪರೇಷನ್ ಸಿಂಧೂರ 2 ಹೇಳಿ ಹೇಳ್ಬೇಕು ದೇಶವನ್ನ ಕಾಂಗ್ರೆಸ್ನವ್ರಿಗೆ ಆಳ್ತಾ ಇದ್ದಾರೆ, ಏಡಿಗಳು ದುರ್ಬಲ. ಆಪರೇಷನ್ ಸಿಂಧೂರ 2 ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ is always on. Okay. ಅವತ್ತು ಆನಿತ್ತು, ಇವತ್ತು ಆನಿದೆ. ಅವರನ್ನ ಹೊಡಿತೀವಿ. ಒಂದು ಸರ್, ರಫೇಲ್ ವಿಮಾನಕ್ಕೆ ಬಾಯಿ 520 ಕೋಟಿ ನೋಡ್ತಿದ್ದೀವಿ. 1500 ಕೋಟಿ ಕೊಟ್ಕೊಂಡ್ಬಂದ್ರು. ದೂರದಲ್ಲೇ 520 ಕೋಟಿ ಪಕ್ಕದ ದೇಶದಲ್ಲಿ ಉಗ್ರ ನೋಡ್ತಿದ್ದೀವಿ. 520 ಮತ್ತು ಕೋಟಿ ಭಾರತದಲ್ಲಿ ಇದೇ ಮಣ್ಣಿನ ಅನ್ನ ತಿಂದು ಇದೇ ತಟ್ಟೆಗೆ ಉಗುಳ್ತಾ ಇರುವಂತ ಉಗ್ರರು ಯಾರಿದ್ದಾರೋ, ದ ಹೋಮ್ ಗ್ರೋನ್ ಟೆರರಿಸ್ಟ್, ವಿ ವಿಲ್ ಗೋ ಟು ಡೀಪ್ ಅಂಡ್ ಕಿಲ್ ದಮ್. ಎಸ್ ಸರ್, ನಟರಾಜ್ ಗೌಡ್ರೆ, ಈಗ 370 ಏನಾಯ್ತು ಕಾಶ್ಮೀರದ್ದು? ಅಲ್ಲ, ಅದು ರದ್ದಾದ್ಮೇಲೆ ಜಾಸ್ತಿ ಆಗ್ತಿದೆ ಟೆರರ್ ಅಟ್ಯಾಕ್ಗಳು. ಈಗ ಇವರು ಡೈವರ್ಟ್ ಮಾಡಕ್ಕೆ ಏನ್ ಬೇಕಾದ್ರೆ ಹೇಳ್ತಾರೆ. ನೀವು divert ಮಾಡಕ್ಕೆ ಹೇಳ್ತಾರೆ ಸರ್ ಅದು. ಶೂಟ್ ಮಾಡಿ ಸಾಯಿಸಿ ನಾವು ಮಾತಾಡ್ಬೇಕಾದ್ರೆ ತಾವು ಅಲ್ಲ, ಮಾತಾಡ್ತೀರಾ? ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ಬೇಕಾ? ಅದು ದೇಶಭಕ್ತಿನ? ಹೇಳಿ ನೋಡೋಣ. ಪ್ರಧಾನಮಂತ್ರಿ ಹೇಳಿ ನೋಡೋಣ. ಶೂಟ್ ಮಾಡಿ ಸಾಯಿಸಿ ಹೇಳಿ ಅದು ಹೇಳ್ಬೇಕೇನ್ರಿ? ಸರ್, ಅಫ್ಜಲ್ ತರ ಏಡಿಗಳ ತರ ಆಡ್ತಿರಲ್ರಿ ನೀವು. ಆಜಾದಿ ಅಂತ ಹೇಳ್ತಾ ಇದ್ದಾರೆ. ಧೈರ್ಯ ಅದೇ ಕನ್ನಯ್ಯ ಕುಮಾರ್ನ, ಏಡಿಗಳು ಅದೇ ಕನ್ನಯ್ಯ ಕುಮಾರ್ನ ಈ ಏಡಿಗಳು ಕಾಂಗ್ರೆಸ್ನಲ್ಲಿ ಮಾತಾಡೋದು. JNU ಇದನ್ನ ಯಾರು ಕನ್ನಯ್ಯ ಕುಮಾರ್ ಅಷ್ಟಕ್ಕೆ ಹಾಕಿ. ಆಜಾದಿ ಅಂತ ಹೇಳ್ದವ್ನ ಯಾವ್ದ್ರ ಬಗ್ಗೆ ಆಜಾದಿ? ಯಾವ್ದ್ರ ಬಗ್ಗೆ ಯಂತ್ರ ಬಗ್ಗೆ ಆಜಾದಿ? ಕನ್ನಯ್ಯ ಕುಮಾರ್ ಎಲ್ಲಿದ್ದಾರೆ ಇವಾಗ? ಅಮಿತ್ ಶಾ ಏನು ಕೈಲ್ ಹಾಕ್ದವ್ರ? ಅಮಿತ್ ಶಾ ಏನು ಬಳೆ ತುಟ್ಕೊಂಡವ್ರ? ಕೈ ಹೇಳಿ 370 ಮಾಡಿ ಏನು ತಿಳಿಸಿದ್ರೆ ಕನ್ನಯ್ಯ ಕುಮಾರ್ ಬಗ್ಗೆ ನಿಮ್ಗೆ 70 ವರ್ಷಕ್ಕೆ ಆಗದೆ ಇರೋದನ್ನ ಕನ್ನಯ್ಯ ಕುಮಾರ್ ತಪ್ಪು ಆಗಸ್ಟ್ ಮಾಡಿದ್ದಾರೆ 5 ಅಂದ್ರೆ ಜೈಲ್ಗೆ ಹಾಕಿ. ಇಲ್ಲ ಅಂದ್ರೆ ಅಲ್ಲ ಬಳೆ ಸರ್, ತುಟ್ಕೊಳ್ಳಿ. ಅಲ್ಲ ಈಗ ಹೇಳಿ, ಅಲ್ಲ